ಸದನದಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ವಿಧಾನಸಭೆಯಲ್ಲಿ ರಾಜೀನಾಮೆಯ ಗದ್ದಲ ಇವತ್ತು ಕೂಡ ಮುಂದುವರೆದಿದೆ. ಅದೇ ಕೋಲಾಹಲ ಕೂಡ ಮುಂದುವರೆದಿದೆ. ಕಪ್ಪು ಪಟ್ಟಿಯನ್ನ ಕಟ್ಟಿಕೊಂಡು ಬಂದಿದ್ದಾರೆ ಬಿಜೆಪಿಗರು. ಒಬ್ಬ ನಾಗೇಂದ್ರನಿಗೋಸ್ಕರ ಸಮಯ ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. 224 ಶಾಸಕರ ಸಮಯ ಹಾಳು ಮಾಡಬೇಡಿ ಅಂತ ಹೇಳಿದ್ದಾರೆ. ವಿಧಾನಸಭೆಯಲ್ಲಿ ಆರ್ ಅಶೋಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಚಿವ ನಾಗೇಂದ್ರ ಮೇಲೆ 24 ಕೇಸ್ ಇದೆ. ಸಿಬಿಐನಲ್ಲಿ 2 ಚಾರ್ಜ್ ಶೀಟ್ ಇದೆ. ನಾಗೇಂದ್ರ ಅಪರಾಧಿ ಅಲ್ಲ ಅಂತಾರೆ. ನನ್ನ ಬಳಿ ಅವ್ರ ಕೇಸ್ಗಳ ದಾಖಲೆ ಇದೆ ಅಂದಿದ್ದಾರೆ ಆರ್ ಅಶೋಕ್. ಗೊತ್ತಾಗ್ಲಿಲ್ಲ ವಿಷಯ ಡ್ರಗ್ಸ್ ದಂಧೆ ಬಗ್ಗೆ ಕೊಟ್ಟರು ನೋಡೋರು ಚಂದ್ರಶೇಖರ್ ಅವರ ನೋಡ್ರಿ ಚಂದ್ರಶೇಖರ್ ಅವರ ಹೆಂಡತಿ ಅಲ್ಲ, ಚಂದ್ರಶೇಖರ್ ಹೆಂಡತಿ ಸತ್ತೋರ್ ಚಂದ್ರಶೇಖರ್ ಹೆಂಡತಿ ಪಾಪ ಆತ್ಮಹತ್ಯೆ ಮಾಡ್ಕೊಂಡು ಅವ್ನ ಹೆಂಡತಿ ಅವ್ರಿಗಿನ್ನ ಪೆನ್ಷನ್ ಕೊಟ್ಟಿಲ್ಲ, ಕೆಲಸ ಕೊಟ್ಟಿಲ್ಲ ಅವ್ರಿಗೆ. ಇವ್ರು ಮಾತ್ರ ಮಂತ್ರಿಗಿರಿ ಎಲ್ಲ ಕೊಟ್ಬಿಟ್ಟಿದ್ದೀರ, ಅದ್ರ ಬಗ್ಗೆ ಏನಾದರೂ ಚರ್ಚೆ ಮಾಡಿ ಎಲ್ಲ ಕೊಟ್ಬಿಟ್ಟಿದ್ದೀರ ಅವ್ರಿಗೆ. ಯಾಕಂದ್ರೆ ಇನ್ನ 30ನೇ ತಾರೀಕಿಗೆ ಬರವನ್ನ ಘೋಷಣೆ ಮಾಡತಕ್ಕಂಥ ಸಮಯ ಇದೆ. ಅಲ್ಲಿವರೆಗೆ ನೀವು ಸರ್ಕಾರಕ್ಕೆ ಏನಾದರೂ ಸಲಹೆ ಕೊಟ್ರೆ ಅದನ್ನೆಲ್ಲ ಅವ್ರು ಕನ್ಸಿಡರ್ ಮಾಡಬಹುದು. ನೋಡಿ, ಅದನ್ನ ಬಿಡ್ತೀರಿ. ಇದು ಹೊಳಮಳ 3 ದಿವಸ ಸಲಹೆ ಅಂತ ಹೇಳಿದ್ರೆ ಅವ್ರಿಗೆ ಫಸ್ಟ್ ಬರ, ನಿಮಗೆ ಮಾನ ಮರ್ಯಾದೆ ಇದ್ರೆ ಬರ ಅಂತ ಘೋಷಣೆ ಮಾಡ್ಬಿಡಿ, ಹಂಗಂದ್ರೆ ಚರ್ಚೆ ಮಾಡೋಣ. ನೀವು ಬರ ಅಂತ ಘೋಷಣೆನೇ ಮಾಡಿಲ್ಲ ಅಂದ್ರೆ ಚರ್ಚೆ ಏನ್ ಮಾಡಬೇಕು? ಅಲ್ಲಲ್ಲ, ಅವ್ರು ನಿಮಗೆ ಬರೋದ್ ಬಗ್ಗೆ ಚಿಂತನೆ ಇಲ್ಲ. ಸರ್ಕಾರನೇ ಒಪ್ತಾ ಇಲ್ಲ, ಬರ ಇದೆ ಅಂತ ಸರ್ಕಾರಕ್ಕೆ ಜ್ಞಾನನೇ ಇಲ್ಲ, ಗೊತ್ತೇ ಇಲ್ಲ ಸರ್ಕಾರಕ್ಕೆ. ನಿಮಗೆ ಚಿಂತನೆ ಇಲ್ಲ. ಅಧ್ಯಕ್ಷರೇ, ಬರ ಇದೆ ಅಂತ ಯಾರು ಹೇಳ್ಬೇಕು? ನಿಮ್ ಕ್ಷೇತ್ರದಲ್ಲಿ ಬರ ಇದೆ ಇಲ್ಲ? ಅದಕ್ಕೆ ನಾವು ಇದ್ರೆ ಸರ್ಕಾರ ಹೇಳ್ಬೇಕಲ್ಲ, ಏನಾಗಿದೆ, ಬರ ಇದೆ, ನಾವು ಬರಕ್ಕೋಸ್ಕರ ಇಷ್ಟು ಹಣ ಒಂದೇ ಇಟ್ಕೊಂಡಿದ್ದಾರೆ, ಪ್ರಾಜೆಕ್ಟ್ ಮಾಡಿದಿರಿ, ಕುಡಿಯೋ ನೀರಿಗೆ ಇವನ್ನೆಲ್ಲ ಚರ್ಚೆ ಮಾಡಿದ್ರೆ ಅವಕ್ಕೆ ಸರ್ಕಾರಕ್ಕೆ ಮಾಡಿದ್ರೆ ಆಗ್ತೈತಿ. ಎಲ್ಲಿ ಮಾಡ್ತೀರಿ? ಎಲ್ಲ ಹೋರಾಟ ಮಾಡಿರಲ್ಲ, 4 ದಿವಸ ಹೋರಾಟ ಮಾಡಿವೆ. ಒಂದ್ ಪೈಸಾ ನಯಾ ಪೈಸಾ ಹಣನೂ ಬಿಡುಗಡೆ ಮಾಡಿಲ್ಲ ಬರಕ್ಕೋಸ್ಕರ, ಏನು ಬಿಡುಗಡೆ ಮಾಡಿಲ್ಲ. ಅಧ್ಯಕ್ಷ, ಮೈಕ್ ಚಾಲು ಮಾಡಿಸ್ರಿ ಎಲ್ಲಾರ್ದು. ಇದಂತ ಪದ್ಧತಿ. ಮೈಕ್ ಚಾಲು ಸಭೆಯನ್ನ ಮುಂದೂಡಿ ಮತ್ತು ಅರ್ಧ ಗಂಟೆಗೆ ಬಿ ನಾಗೇಂದ್ರ ರಾಜೀನಾಮೆಗೆ ಸದನದಲ್ಲಿ ತೀವ್ರ ಒತ್ತಡ ನಿರ್ಮಾಣವಾಯಿತು.